ಸರ್ ನಿಮಗೆ ತಂದೆಯವರು ಲೋಕಸಭಾ ಕ್ಷೇತ್ರದ ಸಂಸದರಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಕೂತು ಪತ್ರಿಕಾಗೋಷ್ಠಿ ನಡೆಸಿದಾಗ ಕಳೆದ ವಾರನೇ ನಾನು ಇಲ್ಲಿ ಬರ್ತೇನೆ ಅಂತಕ್ಕಂಥದ್ದು ಕೂಡ ದಿನಾಂಕ ಘೋಷಣೆ ಮಾಡಿದ್ದೆ. ಅದು ನಮ್ಮ ನಾಯಕರಿಗೆಲ್ಲರಿಗೂ ಗೊತ್ತಿದೆ. ಆದರೆ ತಂದೆಯವರು ಡೆಲ್ಲಿಯಲ್ಲಿ ಇದ್ದಂಥ ಕಾರಣ ಯಾರಾದರೂ ಒಬ್ಬರು ಅಲ್ಲಿ ಪ್ರತಿನಿಧಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಕಾರಣ ಜಿಲ್ಲೆಯ ಜನತೆ ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಒಂದು ಲೀಡನ್ನು ಕೊಟ್ಟು ಗೆಲ್ಸಿರ್ತಕ್ಕಂಥ ಜಿಲ್ಲೆ ಜನ. ನಮಗೂ ಒಂದಷ್ಟು ಜವಾಬ್ದಾರಿಗಳಿದೆ. ಹಾಗಾಗಿ ಆ ಘಟನೆಯ ಸ್ಥಳಕ್ಕೆ ನಾವು ಭೇಟಿ ಕೊಡ್ತಕ್ಕಂಥ ಅಗತ್ಯತೆ ಇತ್ತು, ಕೊಟ್ಟಿದ್ದೇವೆ. ಅದು ಮುಗೀತಾ ಇದ್ದಂಗೆ ಒಂದು ವಾರದ ಏನು ಸುದ್ದಿ ಮದ್ದೂರ್ದು ಎಲ್ಲ ನಿಂತ ಬಳಿಕ ಇಮ್ಮಿಡಿಯೇಟ್ ಆಗಿ ಬಂದಿದ್ದೇನೆ. ಸೋಮವಾರದ ದಿನ, ನಿನ್ನೆ ದಿನ ಕಲಬುರಗಿಗೆ ಬಂದಿದ್ದೇನೆ. ಇವತ್ತು ಮಂಗಳವಾರ ಬೀದರ್ ಜಿಲ್ಲೆಗೆ ಬಂದಿದ್ದೇನೆ. ಸರ್ಕಾರದಲ್ಲಿ ಎಷ್ಟು ಕೊಡುವ ಸರ್? ನೋಡಿ, ಇವತ್ತು ಯಾವ್ದ್ಯಾವುದು ಕಾರಣಗಳು ಕೊಟ್ಟು ನುಲ್ಚ್ಕೊಳ್ತಕ್ಕಂಥದ್ದು ಬೇಡ. ಇದು ರೈತರ ವಿಚಾರ. ಇಲ್ಲಿ ಯಾರು ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಸುಮ್ಮನೆ ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತು ದೊಡ್ಡ ದೊಡ್ಡ ಉದ್ದ ಭಾಷಣ, ರೈತರು ಈ ದೇಶದ ಬೆನ್ನೆಲುಬು, ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ರಲ್ಲಿ ಯಾವ ರೈತರು ಹೊಟ್ಟೆ ತುಂಬೋದಿಲ್ಲ. ಅಂತಿಮವಾಗಿ ಇವತ್ತು ನಾವು ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ಯಾವ ರೀತಿ ಉಳಿಸ್ಕೊಂಡಿದೀವಿ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದಲ್ಲ. ನಿನ್ನೆ ದಿನ ಕಲಬುರಗಿ, ಜೇವರ್ಗಿ, ಅಫಜಲ್ಪುರಕ್ಕೆ ಹೋದಾಗ ಇಲ್ಲಿ ಬೀದರ್ನ ನಮ್ಮ ರೈತರು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಾಷ್ಟ್ರೀಕೃತ ಬ್ಯಾಂಕು ಮತ್ತೆ ಸಹಕಾರಿ ಸಂಘದ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ದಾರೆ. ಅದೇ ರೀತಿ ಮತ್ತೆ ಈ ರಾಜ್ಯ ಸರ್ಕಾರವು ನಮ್ಮ ಸಾಲವನ್ನ ಮನ್ನಾ ಮಾಡಬೇಕು, ಕಷ್ಟದಲ್ಲಿದ್ದೇವೆ ಅಂತ ಹೇಳ್ತಾರೆ. ಈಗ ಒಂದ್ ಕಡೆ ನಿಮಗೆ ಗೊತ್ತಿದೆ, ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ, ಗೊಬ್ಬರ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಾದಂಥ ಒಂದು ವೈಫಲ್ಯತೆ ತೋರಿಸಿದೆ. ಇವತ್ತು ಅಂತಿಮವಾಗಿ 260 ರೂಪಾಯಿ ಚೀಲದ ಬೆಲೆ ಗೊಬ್ಬರಕ್ಕೆ 260 ರೂಪಾಯಿ ಚೀಲದ ಬೆಲೆ. ಗೊಬ್ಬರ ಸಿಕ್ಕದೆ ಹೋದಾಗ ಗೊಬ್ಬರ ಬೇಕೇ ಬೇಕಲ್ಲ. ರೈತರು ಏನ್ ಮಾಡಿದ್ದಾರೆ, ಬ್ಲ್ಯಾಕ್ ಮಾರ್ಕೆಟ್ಗೆ ಹೋಗಿದ್ದಾರೆ. 1200 ರೂಪಾಯಿ, 1400 ರೂಪಾಯಿ ಒಂದು ಚೀಲದ ಬೆಲೆ ಕೊಟ್ಟು ತಗೊಂಡ್ಬಂದಿದ್ದಾರೆ. ಇದ್ರ ಹೊಣೆಗಾರಿಕೆ ತಗೊಂಡ್ಬೇಕಾಗಿರೋರು ಯಾರು? ಹೊರಬೇಕಾಗಿರೋರು ಸರ್ಕಾರ, ರಾಜ್ಯ ಕೃಷಿ ಮಂತ್ರಿಗಳು. ನೀವೊಂದು ಪ್ರಶ್ನೆ ಕೇಳಿದ್ರಿ ನನಗೆ. ಈ ಪ್ರಶ್ನೆ ದಯವಿಟ್ಟು ನೀವು ರಾಜ್ಯ ಕೃಷಿ ಮಂತ್ರಿ ಕೇಳ್ಬೇಕು. ಬಂದ್ರೆ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಬಹುಶಃ ಕೃಷಿ ರಾಜ್ಯದ ಮಂತ್ರಿಗಳಿಗೆ ಗೊತ್ತಿದೆಯಲ್ವೋ ನನಗೆ ಗೊತ್ತಿಲ್ಲ. ಅದು ಬಹುಶಃ ತಾವುಗಳೆಲ್ಲ ನೆನೆಸ್ಬೇಕಾಗ್ತದೆ ಅವ್ರಿಗೆ. ಇಲ್ಲಿವರೆಗೂ ಅವ್ರು ಎಲ್ಲೂ ಭೇಟಿ ಕೊಟ್ಟಿಲ್ಲ, ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿಲ್ಲ. ಒಂದು ತಿಂಗಳಾಯ್ತು, ಡಾಟಾ ಸುಂದಕ್ಕಿಲ್ಲ ಸರ್. ಎಷ್ಟು ಬೆಳೆ ಹಾನಿಗಿದೆ, ಎಷ್ಟು ಇದಾಗಿದೆ, ಅಧಿಕಾರಿಗಳು ಕೂಡ ಬರ್ತಾ ಇಲ್ಲ. ಈಗ ನಿನ್ನೆಯ ದಿನ APMC ಯಾರ್ಡ್ ನಲ್ಲಿ ರೈತರ ಜೊತೆ ಸಂವಾದ ಮಾಡಿದಾಗ ರೈತರು ಹೇಳಿದಂಥದ್ದು, ಇವತ್ತೇನು ಕೆಲವೊಂದಷ್ಟು ಜಾಯಿಂಟ್ ಸರ್ವೆಗಳಾಗಬೇಕಾಗಿದೆ. ಒಂದ್ ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಮತ್ತೊಂದು ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟು, ಎರಡು ಸೇರಿ ಅಗ್ರಿಕಲ್ಚರ್ ಸರ್ವೆ ಮಾಡಿ ವೈಜ್ಞಾನಿಕವಾದಂಥ ಒಂದು ರಿಪೋರ್ಟನ್ನು ತಯಾರಿ ಮಾಡಿಕೊಡ್ಬೇಕಾಗ್ತದೆ. ಆದರೆ ರೈತರು ಹೇಳ್ತಾರೆ, ನಮ್ಮ ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ, ಬಹುತೇಕರು ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ, ಇವ್ರಿಗೆ ಬೇಕಾದಂಥ ಇವರು ರಿಪೋರ್ಟ್ನ ತಯಾರಿ ಮಾಡ್ಕೊಂಡಿದ್ದಾರೆ, ನಮ್ಮನ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತ. ಇದ್ರ ಹೊಣೆಗಾರಿಕೆ ತಗೋಬೇಕಾಗಿರೋರು ಯಾರು? ರಾಜ್ಯ ಸರ್ಕಾರ. ಇವರೆಲ್ಲರೂ ಬಂದು ವಿಸಿಟ್ ಮಾಡೋದು ಎಲ್ಲ ಮಾಡ್ತಾರೆ. ಮುಂಗಾರು ಬೆಳೆ ಹೋಯ್ತು, ಹಿಂಗಾರು ಬಿತ್ತನೆ ಮಾಡೋದು ರೈತರು ದುಡ್ಡಿಲ್ಲ. ಈಗ ಬರೀ ವಿಸಿಟಿಂಗ್ ಆಯ್ತದ ಅಥವಾ ಸರ್ಕಾರ ಏನಾದ್ರು ಕೊಡ್ತಾರೆ ರೈತರಿಗೆ? ಅದು ನೀವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕು ಗಟ್ಟಿ ಧ್ವನಿಯಾಗಿ. ನಾವು ನಮ್ಮ ಕೆಲಸ, ನಾವು ಒಂದು ಪ್ರಾದೇಶಿಕ ಪಕ್ಷವಾಗಿ, ರೈತರ ಪರವಾದಂತ ಪಕ್ಷವಾಗಿ ನಾವು ಪ್ರಶ್ನೆ ಮಾಡ್ತೀವಿ. ಇನ್ನ ಪ್ರೆಸ್ ಮೀಟ್ ಅಲ್ಲಿ ಮಾಡ್ತೀನಿ ಬರೋಣ.